ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ MCQs, ಮೋಸ್ಟ್ ರಿಪೀಟೆಡ್ MCQs ಇನ್ UGC ನೆಟ್ ಹಾಗೆ KCET ಎಕ್ಸಾಮಲ್ಲಿ ಯಾವುದೆಲ್ಲ ರಿಪೀಟೆಡ್ ಕ್ವೆಶನ್ಸ್ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ಹಾಗೆ ಯಾವ ರೀತಿಯಾಗಿ MCQsನ ಸಾಲ್ವ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ ಅಂತ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಕ್ವೆಶನ್, ರಿಸರ್ಚ್ ಈಸ್ ಪ್ರೈಮರಿಲಿ ಏಮ್ಡ್ ಅಟ್. ಸೊ ರಿಸರ್ಚ್ನ ಮೇನ್ ಉದ್ದೇಶ ಏನಾಗಿರುತ್ತೆ, ಅದರ ಒಂದು ಪರ್ಪಸ್ ಏನಾಗಿರುತ್ತೆ ಅಂತ ತಿಳ್ಕೊಳ್ಳೋದಾದರೆ, ಫಸ್ಟ್ ಆಪ್ಷನ್ ಅರ್ನಿಂಗ್ ಎ ಡಿಗ್ರಿ, ಡಿಸ್ಕವರಿಂಗ್ ನ್ಯೂ ನಾಲೆಜ್ ಆರ್ ವ್ಯಾಲಿಡೇಟಿಂಗ್ ಎಕ್ಸಿಸ್ಟಿಂಗ್ ನಾಲೆಜ್, ಪಬ್ಲಿಷಿಂಗ್ ಆರ್ಟಿಕಲ್ಸ್ ಓನ್ಲಿ, ಸಾಲ್ವಿಂಗ್ ಎಕ್ಸಾಮಿನೇಷನ್ಸ್ ಕ್ವೆಶನ್ಸ್. ಸೊ ಇದರ ಉದ್ದೇಶ ಏನಂತಂದರೆ, ಅರ್ನಿಂಗ್ ಎ ಡಿಗ್ರಿ ಇಸ್ ನೋ, ಒಂದು ಡಿಗ್ರಿನ ಅರ್ನ್ ಮಾಡೋದಷ್ಟೇ ಅಲ್ಲ ಒಂದು ರಿಸರ್ಚ್ನ ಉದ್ದೇಶ. ಸಾಲ್ವಿಂಗ್ ಎಕ್ಸಾಮಿನೇಷನ್ಸ್ ಕ್ವಶನ್ಸ್ ಆಲ್ಸೋ ನೋ, ಪಬ್ಲಿಷಿಂಗ್ ಆರ್ಟಿಕಲ್ಸ್ ಅಷ್ಟೇ ಅದರ ಉದ್ದೇಶ ಅಲ್ಲ. ಡಿಸ್ಕವರಿಂಗ್ ನ್ಯೂ ನಾಲೆಜ್ ಆರ್ ವ್ಯಾಲಿಡೇಟಿಂಗ್ ಎಕ್ಸಿಸ್ಟಿಂಗ್ ನಾಲೆಜ್, ಹೊಸ ಒಂದು ವಿಷಯವನ್ನು ಏನು ಮಾಡೋಂಥದ್ದು, ಫೈಂಡ್ ಔಟ್ ಮಾಡೋಂಥದ್ದು ಆಗಿರ್ಬೋದು. ಆ್ಯಂಡ್ ಏನು ಎಕ್ಸಿಸ್ಟಿಂಗ್ ಆಲ್ರೆಡಿ ಅವೈಲಬಲ್ ಇದೆಯಲ್ವ ಆ ಒಂದು ಇನ್ಫಾರ್ಮೇಷನ್, ನಾಲೆಡ್ಜ್ನ ಅದನ್ನು ವ್ಯಾಲಿಡೇಷನ್ ಮಾಡೋವಂಥದ್ದು ಏನಾಗಿರುತ್ತೆ, ರಿಸರ್ಚ್ನ ಮೇನ್ ಪರ್ಪಸ್ ಆಗಿರುತ್ತೆ. ಸೊ ಆನ್ಸರ್ನ ನೋಡೋದಾದರೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ದ ಪ್ರೈಮರಿ ಪರ್ಪಸ್ ಆಫ್ ರಿಸರ್ಚ್ ಈಸ್ ಟು ಜನರೇಟ್ ನ್ಯೂ ನಾಲೆಡ್ಜ್. ಮೇನ್ ಅಂದರೆ ಒಂದು ರಿಸರ್ಚ್ನ ಪರ್ಪಸ್ ಏನಾಗಿರುತ್ತೆ ಅಂದರೆ ಹೊಸ ಒಂದು ನಾಲೆಡ್ಜ್ನ ಫೈಂಡ್ ಔಟ್ ಮಾಡೋದಾಗಿರುತ್ತೆ. ಆ್ಯಂಡ್ ಏನೆಲ್ಲ ಇರುತ್ತಲ್ವ ಆಲ್ರೆಡಿ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಅದನ್ನು ವೆರಿಫೈ ಮಾಡೋದಾಗಿರುತ್ತೆ. ನೆಕ್ಸ್ಟ್ ವಿ ಹ್ಯಾವ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ದ ರಿಸರ್ಚ್ ಪ್ರೋಸೆಸ್. ಯಾವುದು ರಿಸರ್ಚ್ನ ಫಸ್ಟ್ ಸ್ಟೆಪ್ ಆಗಿರುತ್ತೆ ಅಂತ. ಡೇಟಾ ಕಲೆಕ್ಷನ್ ಆಗಿರುತ್ತೆ, ಲಿಟ್ರೇಚರ್ ರಿವ್ಯೂ, ಐಡೆಂಟಿಫಿಕೇಷನ್ ಆಫ್ ದ ರಿಸರ್ಚ್ ಪ್ರಾಬ್ಲಮ್, ಡೇಟಾ ಅನಾಲಿಸಿಸ್. ಡೇಟಾ ಕಲೆಕ್ಷನ್ ಈಸ್ ಆಲ್ಸೋ ನೋ, ಲಿಟ್ರೇಚರ್ ರಿವ್ಯೂ ಈಸ್ ಆಲ್ಸೋ ನೋ, ಐಡೆಂಟಿಫಿಕೇಷನ್ ಆಫ್ ದ ರಿಸರ್ಚ್ ಪ್ರಾಬ್ಲಮ್. ಸೊ ರಿಸರ್ಚ್ ಪ್ರಾಬ್ಲಮ್ ಏನಿದೆ ಅಂತ ಫೈಂಡ್ ಔಟ್ ಮಾಡೋದು ಏನಾಗಿರುತ್ತೆ, ಫಸ್ಟ್ ಸ್ಟೆಪ್ ಆಫ್ ದ ರಿಸರ್ಚ್ ಪ್ರೋಸೆಸ್ ಆಗಿರುತ್ತೆ. ಆನ್ಸರ್ನ ನೋಡೋದಾದರೆ ಆನ್ಸರ್ ಸಿ ಇಸ್ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಿಸರ್ಚ್ ಬಿಗಿನ್ಸ್ ಬೈ ಐಡೆಂಟಿಫೈಡ್ ಆ್ಯಂಡ್ ಡಿಫೈನಿಂಗ್ ಅ ರಿಸರ್ಚ್ ಪ್ರಾಬ್ಲಮ್. ಸೊ ನೀವು ಯಾವುದೇ ಒಂದು ಪ್ರೋಸೆಸ್ನ ಅಥವಾ ಈ ರೀತಿಯಾಗಿ ಕ್ರೊನಾಲಜಿಕಲ್ ಆರ್ಡರ್ ಆಗಿ ಅರೇಂಜ್ ಮಾಡಿ, ಅಥವಾ ಯಾವುದು ಫಸ್ಟ್ ಸ್ಟೆಪ್ ಯಾವುದು ಲಾಸ್ಟ್ ಸ್ಟೆಪ್ ಅಂತ ಕೇಳಿದರೆ ಮೋಸ್ಟ್ ಆಫ್ ದಿ ಟೈಮ್ ಏನಾಗಿರುತ್ತೆ ಅಂದರೆ, ಡಿಫೈನಿಂಗ್ ಅಂತ ಏನಾದರೂ ಇದ್ದರೆ ಫಸ್ಟು ಅದನ್ನು ನೀವು ಏನು ಮಾಡಬೇಕಾಗುತ್ತೆ, ಆರ್ಡರಲ್ಲಿ ಫಸ್ಟ್ ಪ್ಲೇಸ್ ಮಾಡಬೇಕಾಗುತ್ತೆ. ಸೊ ರಿಸರ್ಚ್ ರಿಸರ್ಚ್ ಪ್ರೋಸೆಸ್ ಸ್ಟೆಪ್ಸ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಆರ್ಡರ್ ವೈಸ್ ಕ್ರೊನಾಲಜಿಕಲ್ ಆರ್ಡರಲ್ಲಿ ನೆನ್ಪಿಟ್ಕೊಳ್ಳಿ. ಒಂದು ಕ್ವೆಶನ್ ಅಂತೂ ಕಂಪಲ್ಸರಿ ಕೇಳ್ತಾರೆ. ನೆಕ್ಸ್ಟ್ ವಿ ಹ್ಯಾವ್, ವಿಚ್ ಟೈಪ್ ಆಫ್ ರಿಸರ್ಚ್ ಇಸ್ ಕಂಡಕ್ಟೆಡ್ ಟು ಸಾಲ್ವ್ ಇಮಿಡಿಯೇಟ್ ಪ್ರಾಕ್ಟಿಕಲ್ ಪ್ರಾಬ್ಲಮ್. ಯಾವ ಒಂದು ರಿಸರ್ಚ್ನ ಇಮಿಡಿಯೇಟಾಗಿ ಯಾವ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತಂದಾಗ ಯಾವ ಒಂದು ಮೆಥಡ್ನ ಯೂಸ್ ಮಾಡ್ತಾರೆ ಅಂತ. ಆ್ಯಂಡ್ ಆಲ್ಸೋ ರಿಸರ್ಚ್ ಟೈಪ್ಸ್, ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ಕು. ಇದನ್ನು ಅಷ್ಟೇ ಸ್ಕಿಪ್ ಮಾಡಬೇಡಿ, ಒಂದು ಕ್ವೆಶನ್ ಅಂತೂ ಈ ರಿಸರ್ಚ್ ಟೈಪ್ಸ್ ಮೇಲೆ ಕೇಳ್ತಾರೆ. ಬೇಸಿಕ್ ರಿಸರ್ಚ್, ಫಂಡಮೆಂಟಲ್ ರಿಸರ್ಚ್, ಅಪ್ಲೈಡ್ ರಿಸರ್ಚ್, ಹಿಸ್ಟಾರಿಕಲ್ ರಿಸರ್ಚ್. ಈ ಒಂದು ಟೈಪ್ಸ್ ಆಫ್ ರಿಸರ್ಚಲ್ಲಿ ಅಪ್ಲೈಡ್ ರಿಸರ್ಚ್ನ ಏನು ಮಾಡ್ತಾರೆ, ಇಮಿಡಿಯೇಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಅಪ್ಲೈಡ್ ರಿಸರ್ಚ್ನ ಯೂಸ್ ಮಾಡ್ತಾರೆ. ಆನ್ಸರ್ನ ನೋಡೋದಾದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಪ್ಲೈಡ್ ರಿಸರ್ಚ್ ಏಮ್ಸ್ ಟು ಸಾಲ್ವ್ ಪ್ರಾಕ್ಟಿಕಲ್ ಆ್ಯಂಡ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ ಇಮಿಡಿಯೇಟಾಗಿ. ಫೋರ್ತ್ ಕ್ವಶನ್, ಎ ಹೈಪೋಥಿಸಿಸ್ ಈಸ್. ಏನು ಹೈಪೋಥಿಸಿಸ್ ಅಂತಂದರೆ, ಎ ಪ್ರೂವನ್ ಫ್ಯಾಕ್ಟ್, ಎ ಟೆಂಟೇಟಿವ್ ಸ್ಟೇಟ್ಮೆಂಟ್ ಟು ಬಿ ಟೆಸ್ಟೆಡ್, ಎ ರಿಸರ್ಚ್ ಕನ್ಕ್ಲೂಷನ್, ಎ ರಿಸರ್ಚ್ ಆಬ್ಜೆಕ್ಟಿವ್. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಎ ಟೆಂಟೇಟಿವ್ ಸ್ಟೇಟ್ಮೆಂಟ್ ಈಸ್ ಟು ಬಿ ಟೆಸ್ಟೆಡ್. ಒಂದು ಸ್ಟೇಟ್ಮೆಂಟ್ನ ಟೆಸ್ಟ್ ಮಾಡೋಂಥದ್ದು ಏನಾಗಿರುತ್ತೆ, ಹೈಪೋಥಿಸಿಸ್ ಆಗಿರುತ್ತೆ. ಸೊ ಆನ್ಸರ್ನ ನೋಡೋದಾದರೆ ಆನ್ಸರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎ ಹೈಪೋಥಿಸಿಸ್ ಇಸ್ ಎ ಟೆಂಟೇಟಿವ್ ಪ್ರಿಡಿಕ್ಷನ್, ಅಂದರೆ ಒಂದು ಪ್ರಿಡಿಕ್ಟ್ ಮಾಡೋವಂಥದ್ದು, ಫ್ಯೂಚರಲ್ಲಿ ಏನು ಪಾಸಿಬಿಲಿಟಿ ಇದೆ, ಏನಾಗುತ್ತೆ ಅಂತ ಟೆಸ್ಟ್ ಮಾಡೋದು ಏನಾಗಿರುತ್ತೆ ಅಂತಂದರೆ ಹೈಪೋಥಿಸಿಸ್ ಆಗಿರುತ್ತೆ. ವಿಚ್ ಸ್ಯಾಂಪಲ್ ಮೆಥಡ್ ಗಿವ್ಸ್ ಎವ್ರಿ ಮೆಂಬರ್ ಆಫ್ ದ ಪಾಪ್ಯುಲೇಷನ್ ಆ್ಯನ್ ಈಕ್ವಲ್ ಚಾನ್ಸ್ ಆಫ್ ಸೆಲೆಕ್ಷನ್. ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ರಿಸರ್ಚ್ ಆ್ಯಪ್ಟಿಟ್ಯೂಡಲ್ಲಿ ಅಂತಂದರೆ, ಪ್ರಾಬಬಿಲಿಟೀಸ್ ಸ್ಯಾಂಪ್ಲಿಂಗ್ ಆ್ಯಂಡ್ ನಾನ್ ಪ್ರಾಬಬಿಲಿಟೀಸ್ ಸ್ಯಾಂಪ್ಲಿಂಗ್. ಇವೆರಡರಲ್ಲೂ ಸಹ ಒಂದು ಕ್ವೆಶನ್ ಕಂಪಲ್ಸರಿ ಕೇಳ್ತಾರೆ.
ಏನು ಎಲ್ಲನೂ ಕಂಪಲ್ಸರಿ ಕೇಳ್ತಾರೆ ಅಂತಂದರೆ ಇದೆಲ್ಲ ಆಲ್ರೆಡಿ ಮೋಸ್ಟ್ ರಿಪೀಟೆಡ್ ಟಾಪಿಕ್ಸ್ ಆಗಿರುತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ. ಸೊ ಅದಕ್ಕೆ ಈ ಒಂದು ಇಷ್ಟು ಟಾಪಿಕ್ಸ್ನ ಕವರ್ ಮಾಡಿ ಅಂತ ಹೇಳ್ತಿರೋದು. ಪರ್ಪಸಿವ್ ಸ್ಯಾಂಪ್ಲಿಂಗ್, ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್, ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸ್ನೋಬಾಲ್ ಸ್ಯಾಂಪ್ಲಿಂಗ್. ಸೊ ಇದರಲ್ಲಿ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅನ್ನೋದ್ರಲ್ಲಿ ಎವ್ರಿ ಏನು ಪಾಪ್ಯುಲೇಷನ್ ಆ್ಯಸ್ ಎ ಈಕ್ವಲ್ ಚಾನ್ಸು, ಎಲ್ಲರಿಗೂ ಏನಾಗುತ್ತೆ ಈಕ್ವಲ್ ಚಾನ್ಸ್ ಸಿಗುವಂಥ ಟೈಪ್ ಯಾವುದು ಅಂತಂದರೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆಗಿರುತ್ತೆ. ಪರ್ಪಸಿವ್ ಅಂತಂದರೆ ಈಗ ನಾವು ಯಾವುದಾದ್ರೂ ಒಂದು ಪರ್ಪಸ್ಸಿಗೋಸ್ಕರ ನಾವು ರಿಸರ್ಚ್ನ ಕಂಡಕ್ಟ್ ಮಾಡ್ತಿದ್ದೀವಿ ಅಂದರೆ ಅದರ ರಿಲೇಟೆಡ್ ಸ್ಯಾಂಪಲ್ನ ಮಾತ್ರ ನಾವು ತೊಗೋತೀವಿ. ಕನ್ವೀನಿಯನ್ಸ್ ಅಂತಂದರೆ ಈಗ ನಮಗೆ ಯಾವ ಒಂದು ಕನ್ವೀನಿಯೆಂಟಾಗಿ ಯಾವುದು ಅವೈಲಬಲ್ ಇರುತ್ತಲ್ವ ಅದನ್ನು ತೊಗೋತೀವಿ. ಸ್ಯಾಂಪಲ್ನ ಟೆಸ್ಟ್ ಮಾಡೋದಕ್ಕೆ ಏನು ಮಾಡ್ತೀವಿ, ಕನ್ವೀನಿಯೆಂಟ್ ಆಗಿರೋದನ್ನು ತೊಗೋತೀವಿ. ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ನಾನೇನು ಮಾಡ್ತೀನಿ, ಒಬ್ಬನ ಸಜೆಸ್ಟ್ ಮಾಡ್ತೀನಿ, ಸೊ ಅವರು ಇನ್ನೊಬ್ಬನ ಸಜೆಸ್ಟ್ ಮಾಡ್ತಾರೆ. ಸೊ ಇನ್ನೊಂದು ಸ್ಯಾಂಪಲ್ನ ನಮಗೆ ಏನಾಗುತ್ತೆ ರಿಸರ್ಚ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇದೇ ರೀತಿಯಾಗಿ ಈ ರೀತಿಯಾಗಿ ಫ್ಲೋ ಆಗೋವಂಥದ್ದು ಏನಾಗಿರುತ್ತೆ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಆಗಿರುತ್ತೆ. ಸೊ ಇದರಲ್ಲಿ ಎಲ್ಲರಿಗೂ ಈಕ್ವಲ್ ಚಾನ್ಸಸ್ ಸಿಗೋಲ್ಲ, ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಸಿಗೋವಂಥದ್ದು ಯಾವುದಾಗಿರುತ್ತೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆಗಿರುತ್ತೆ. ಆನ್ಸರ್ನ ನೋಡೋದಾದರೆ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮಿನಿಮೈಸಸ್ ದ ಸೆಲೆಕ್ಷನ್ ಬಯಾಸ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಬಯಾಸ್ ಇರೋದಿಲ್ಲ, ರ್ಯಾಂಡಮ್ ಆಗಿ ಏನು ಮಾಡ್ತಿರ್ತೀವಿ ಪಿಕ್ ಮಾಡ್ತೀವಿ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಟೆಕ್ನಿಕ್ ಹೇಳಿದ್ನಲ್ವಾ, ಈ ರೀತಿಯಾಗೂ ಕೇಳ್ತಾರೆ. ಸೊ ಯಾವುದೆಲ್ಲ ಪ್ರೊಬಾಬಿಲಿಟಿ ಆ್ಯಂಡ್ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಇದ್ದಾವೆ ಅಂತಲೂ ಸಹ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಕೋಟಾ ಸ್ಯಾಂಪ್ಲಿಂಗ್ ಈಸ್ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್. Purposive is also non-probability. Stratified is a probability sampling method. Snowball is also non-probability sampling method. So probability sampling techniques ಯಾವುದು ಅಂತ ನೋಡೋದಾದ್ರೆ seventh question, which is not a probability sampling technique. ಆಲ್ರೆಡಿ ಪ್ರೀವಿಯಸ್ ಕ್ವೆಶನಲ್ಲಿ ನೀವು ಯಾವುದೆಲ್ಲ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಅಂತ ತಿಳ್ಕೊಂಡಿದ್ವಿ, ಇದರಲ್ಲಿ ಯಾವುದು ಸ್ಯಾಂಪ್ಲಿಂಗ್ ಟೆಕ್ನಿಕ್ ಅಲ್ಲ. ಸೊ ಇಲ್ಲಿ ನಾವು ಏನು ಗಮನಿಸ್ಬೇಕಂತಂದರೆ ನೋಡಿ, ಕೆಲವೊಂದು ಸತಿ ನಾಟ್ ಈ ರೀತಿಯಾಗಿ ಮೆನ್ಷನ್ ಮಾಡಿದಾಗ ನಾವು ಕ್ವೆಶನ್ನ ರಾಂಗ್ ಮಾಡೋವಂಥ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ಕ್ವೆಶನ್ನ ಪ್ರಾಪರಾಗಿ ಓದಿ ಅದಾದಮೇಲೆ ನೀವು ಆನ್ಸರ್ ಮಾಡಿ. ಇಲ್ಲಿ ಕ್ಲಸ್ಟರ್ ಸ್ಯಾಂಪ್ಲಿಂಗು, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗು, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಆರ್ ದಿ ಟೈಪ್ಸ್ ಆಫ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ಇಲ್ಲಿ ನಾಟ್ ಕೇಳಿರೋದ್ರಿಂದ ಕನ್ವೀನಿಯನ್ಸ್ ಏನಾಗುತ್ತೆ, ನಾಟ್ ಎ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ಸೊ ಆನ್ಸರ್ನ ನೋಡೋದಾದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ಇಸ್ ಎ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಟೆಕ್ನಿಕ್ ಆಗಿರುತ್ತೆ. ಏನು ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ಅಂತಂದರೆ ನಮಗೆ ಏನು ಕನ್ವೀನಿಯೆಂಟಾಗಿ ಯಾವುದು ಸ್ಯಾಂಪಲಿಂಗ್ ಟೆಸ್ಟ್ಗೆ ಸಿಗುತ್ತಲ್ವ, ಆ ಟೆಸ್ಟ್ಗೆ ಸಿಗುತ್ತಲ್ವ ಅದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಕನ್ವೀನಿಯಂಟ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ವಿ ಹ್ಯಾವ್ ಸೆನ್ಸಸ್ ಮೆಥಡ್ ರೆಫರ್ಸ್ ಟು. ಏನು ಸೆನ್ಸಸ್ ಮೆಥಡ್ ಅಂತಂದರೆ ಸ್ಟಡಿಂಗ್ ಎ ಸ್ಯಾಂಪಲ್ ಓನ್ಲಿ, ಸ್ಟಡಿಂಗ್ ದ ಎಂಟೈರ್ ಪಾಪ್ಯುಲೇಷನ್, ಸೆಲೆಕ್ಟಿಂಗ್ ರೆಸ್ಪಾಂಡೆಂಟ್ ರ್ಯಾಂಡಮ್ಲಿ, ಕಂಡಕ್ಟಿಂಗ್ ಇಂಟರ್ವ್ಯೂಸ್. ಸೆನ್ಸಸ್ ಅಂದರೆ ಸ್ಟಡಿಂಗ್ ದ ಎಂಟೈರ್ ಪಾಪ್ಯುಲೇಷನ್. ಸೊ ಕಂಪ್ಲೀಟಾಗಿ ಎಂಟೈರ್ ಪಾಪ್ಯುಲೇಷನ್ ಬಗ್ಗೆ ಸ್ಟಡಿ ಮಾಡೋದನ್ನು ನಾವು ಸೆನ್ಸಸ್ ಅಂತ ಕರಿತೀವಿ. ಆನ್ಸರ್ನ ನೋಡೋದಾದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೆನ್ಸಸ್ ಇನ್ವಾಲ್ವ್ಸ್ ಕಲೆಕ್ಟಿಂಗ್ ಡೇಟಾ ಫ್ರಮ್ ಎವ್ರಿ ಮೆಂಬರ್ ಆಫ್ ದ ಪಾಪ್ಯುಲೇಷನ್. ಸೆನ್ಸಸ್ ಅನ್ನೋದು ಈಗ ನೀವು ನೋಡ್ತಿದ್ದೀರಲ್ವ ಜನಗಣತಿ ಅಂತೆಲ್ಲ ಬರ್ತಾರಲ್ವ, ಸೊ ಎಲ್ಲ ಪಾಪ್ಯುಲೇಷನ್ ಹತ್ರನೂ ಸಹ ಏನು ಮಾಡ್ತಾರೆ, ಅವರು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋತಾರೆ. ನೆಕ್ಸ್ಟ್ 9th ಕ್ವೆಶನ್, ವಿಚ್ ಈಸ್ ರಿಸರ್ಚ್ ಮೇನ್ಲಿ ಬೇಸ್ಡ್ ಆನ್ ನ್ಯೂಮರಿಕಲ್ ಡೇಟಾ. ಯಾವ ಒಂದು ರಿಸರ್ಚು ನ್ಯೂಮರಿಕಲ್ ಡೇಟಾ ಮೇಲೆ ವರ್ಕ್ ಆಗುತ್ತೆ ಅಂತ ನೋಡೋದಾದರೆ ಇಟ್ಸ್ ನಥಿಂಗ್ ಬಟ್ ಕ್ವಾಂಟಿಟೇಟಿವ್ ಡೇಟಾ. ಕ್ವಾಲಿಟೇಟಿವ್ ಇಸ್ ದ ನೆಕ್ಸ್ಟ್ ನೋಡೋಣ. ಕ್ವಾಂಟಿಟೇಟಿವ್ ರಿಸರ್ಚ್ ಇಸ್ ಆಲ್ ಅಬೌಟ್ ನ್ಯೂಮರಿಕಲ್ ಡೇಟಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಾಂಟಿಟೇಟಿವ್ ರಿಸರ್ಚ್ ಯೂಸಸ್ ಮೆಜರಬಲ್ ನ್ಯೂಮರಿಕಲ್ ಡೇಟಾ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್. ಸೊ ಅದಕ್ಕೆ ಏನು ಆನ್ಸರ್ ಕ್ವಾಂಟಿಟೇಟಿವ್ ರಿಸರ್ಚ್ ಆಗಿರುತ್ತೆ. ವಿಚ್ ಟೈಪ್ ಆಫ್ ರಿಸರ್ಚ್ ಮೇನ್ಲಿ ಯೂಸಸ್ ಇಂಟರ್ವ್ಯೂಸ್ ಆ್ಯಂಡ್ ಅಬ್ಸರ್ವೇಷನ್. ಯಾವ ಒಂದು ಟೈಪು ಇಂಟರ್ವ್ಯೂ ಮತ್ತು ರಿಸರ್ಚ್, ಯಾವ ಒಂದು ರಿಸರ್ಚ್ ಟೈಪು ಇಂಟರ್ವ್ಯೂಸ್ನ ಮತ್ತು ಅಬ್ಸರ್ವೇಷನ್ ಮೂಲಕ ಕಂಡಕ್ಟ್ ಮಾಡೋದಂತ ನೋಡೋದಾದರೆ ಇಟ್ಸ್ ನಥಿಂಗ್ ಬಟ್ ಕ್ವಾಲಿಟೇಟಿವ್ ಡೇಟಾ. ಆಲ್ರೆಡಿ ಕ್ವಾಂಟಿಟೇಟಿವ್ ಕಲ್ತ್ಕೊಂಡಿದ್ದೀರಾ, ಈಗ ಪ್ರೀವಿಯಸ್ ಕ್ವೆಶನಲ್ಲಿ
ಕ್ವಾಂಟಿಟೇಟಿವ್ ಡೇಟಾನ ತಿಳ್ಕೊಂಡಿದ್ರೆ ಇದು ಕ್ವಾಲಿಟೇಟಿವ್, ಅಂದರೆ ಇಂಟರ್ವ್ಯೂಸ್ನ ಕಂಡಕ್ಟ್ ಮಾಡೋದು, ನಾವೇ ಅಬ್ಸರ್ವ್ ಮಾಡಿ ಆ ಡೇಟಾನ ಕಲೆಕ್ಟ್ ಮಾಡೋಂಥದ್ದೆಲ್ಲ ಏನಾಗಿರುತ್ತೆ ಅಂದರೆ ಕ್ವಾಲಿಟೇಟಿವ್ ಡೇಟಾ ಆಗಿರುತ್ತೆ. ಸೊ ಆನ್ಸರ್ನ ನೋಡೋದಾದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಾಲಿಟೇಟಿವ್ ರಿಸರ್ಚ್ ಎಕ್ಸ್ಪ್ಲೋರ್ಸ್ ಒಪಿನಿಯನ್ಸ್, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮೀನಿಂಗ್ಸು. ಇದು ಮೀನಿಂಗ್ಸ್ನ, ಎಕ್ಸ್ಪೀರಿಯನ್ಸಸ್ನ, ಒಪಿನಿಯನ್ಸ್ನ ತಿಳ್ಕೊಳ್ಳೋದು ಎಲ್ಲ ಏನಾಗಿರುತ್ತೆ ಕ್ವಾಲಿಟೇಟಿವ್ ರಿಸರ್ಚ್ ಆಗಿರುತ್ತೆ. ವ್ಯಾಲಿಡಿಟಿ ರೆಫರ್ಸ್ ಟು, ಏನು ವ್ಯಾಲಿಡಿಟಿ ಅಂತಂದರೆ ಕನ್ಸಿಸ್ಟೆನ್ಸಿ ಆಫ್ ರಿಸಲ್ಟ್ಸ್, ಅಕ್ಯುರೇಸಿ ಆಫ್ ಮೆಷರ್ಮೆಂಟ್, ಸೈಜ್ ಆಫ್ ದಿ ಸ್ಯಾಂಪಲ್, ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್. ಇದು ವ್ಯಾಲಿಡಿಟಿ ಅಂತಂದರೆ ನೀವು ಏನು ಒಂದು ವ್ಯಾಲಿಡ್ ಆಗಿರಬೇಕು, ಅದು ಅಕ್ಯುರೇಟ್ ಆಗಿರಬೇಕು ಮೆಷರ್ಮೆಂಟ್ಗೆ. ಸೊ ಇದನ್ನು ನಾವೇನಂತ ಕರಿತೀವಿ, ಅಕ್ಯುರೇಸಿ ಆಫ್ ಮೆಷರ್ಮೆಂಟ್ ಅಂತ ವ್ಯಾಲಿಡಿಟಿನ ಕರಿತೀವಿ. ಸೊ ಆನ್ಸರ್ನ ನೋಡೋದಾದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವ್ಯಾಲಿಡಿಟಿ ಇಂಡಿಕೇಟ್ಸ್ ವೆದರ್ ದ ಟೂಲ್ ಟು ಮೆಷರ್ ವಾಟ್ ಈಸ್ ಇಂಟೆಂಟೆಡ್ ಟು ಮೆಷರ್. ನಾವು ಏನೇನು ಮೆಷರ್ ಮಾಡಬೇಕು ಅಂತ ಇರ್ತೀರ ಒಂದು ಟೂಲ್ನ ಯೂಸ್ ಮಾಡಿ ಮೆಷರ್ ಮಾಡೋವಂಥದ್ದು ಏನಾಗಿರುತ್ತೆ ವ್ಯಾಲಿಡಿಟಿ ಆಗಿರುತ್ತೆ. ರಿಲಯಬಿಲಿಟಿ ಮೀನ್ಸ್, ಏನು ರಿಲಯಬಿಲಿಟಿ ಅಂತಂದರೆ ಅಕ್ಯುರೇಸಿ, ಕನ್ಸಿಸ್ಟೆನ್ಸಿ, ಬಯಾಸ್, ವೇರಿಯಬಿಲಿಟಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ಸ್. ರಿಲಯಬಿಲಿಟಿ ಅಂತಂದರೆ ಕನ್ಸಿಸ್ಟೆಂಟಾಗಿ ಇದು ವರ್ಕ್ ಆಗಬೇಕು ಅಥವಾ ಕನ್ಸಿಸ್ಟೆನ್ಸಿ ಇರಬೇಕು ಒಂದು ರಿಸಲ್ಟಲ್ಲಿ, ಅದನ್ನು ನಾವು ರಿಲಯಬಿಲಿಟಿ ಅಂತ ಕರಿತೀವಿ. ಎ ರಿಲಯಬಲ್ ಇನ್ಸ್ಟ್ರೂಮೆಂಟ್ ಪ್ರೊಡ್ಯೂಸಸ್ ಕನ್ಸಿಸ್ಟೆಂಟ್ ರಿಸಲ್ಟ್ಸ್ ಅಂಡರ್ ಸಿಮಿಲರ್ ಕಂಡೀಷನ್. ಯಾವುದೇ ಒಂದು ಕಂಡೀಷನಲ್ಲಿ ಆಗಿರಲಿ, ಈಗ ನಾವೊಂದು ರಿಸರ್ಚ್ನ ಕಂಡಕ್ಟ್ ಮಾಡ್ತಿದ್ದೀವಿ ಅಂತಂದರೆ ನಮಗೆ ರಿಸಲ್ಟ್ ಏನಾಗಿರಬೇಕು, ಕನ್ಸಿಸ್ಟೆಂಟ್ ಆಗಿರಬೇಕು. ಒಂದು ಎಕ್ಸ್ಪೆರಿಮೆಂಟಲ್ಲಿ ತುಂಬ ವೇರಿಯೇಷನ್ನು, ಮತ್ತೊಂದರಲ್ಲಿ ತುಂಬ ರಿಸಲ್ಟಲ್ಲಿ ವೇರಿಯೇಷನ್ ತುಂಬ ಇದ್ದರೆ ಅದು ರಿಲಯಬಿಲಿಟಿ ಆಗಿರೋದಿಲ್ಲ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಪ್ರೈಮರಿ ಸೋರ್ಸ್ ಆಫ್ ಡೇಟಾ. ಇದರಲ್ಲಿ ಯಾವುದು ಪ್ರೈಮರಿ ಸೋರ್ಸ್ ಆಫ್ ಡೇಟಾ? ಟೈಪ್ಸ್ ಆಫ್ ಡೇಟಾ ಇಸ್ ವೆರಿ ಇಂಪಾರ್ಟೆಂಟ್. ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಡೇಟಾ ಇರುತ್ತೆ. ಸೊ ಪ್ರೈಮರಿ ಡೇಟಾ ಆ್ಯಂಡ್ ಸೆಕೆಂಡರಿ ಡೇಟಾ ಯಾವುದೆಲ್ಲ ಟೈಪ್ಸ್ ಇದ್ದಾವೆ ಅಂತ ತಿಳ್ಕೊಬೇಕಾಗುತ್ತೆ. ಸೊ ಪ್ರೈಮರಿ ಡೇಟಾದಲ್ಲಿ ಯಾವುದು ಅಂತ ನೋಡೋದಾದರೆ ಜರ್ನಲ್ ಆರ್ಟಿಕಲ್, ಗೌರ್ಮೆಂಟ್ ರಿಪೋರ್ಟ್, ಕ್ವೆಶನರಿ, ಟೆಕ್ಸ್ಟ್ ಬುಕ್ ಆಲ್ರೆಡಿ ಏನಾಗಿರುತ್ತೆ ಸಾಕಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಂಡು ಏನಾಗಿರುತ್ತೆ ಅದು ಸೆಕೆಂಡರಿ ಡೇಟಾಗೆ ಎಕ್ಸಾಂಪಲ್ ಆಗುತ್ತೆ. ಸೊ ನೆಕ್ಸ್ಟ್ ಗೌರ್ಮೆಂಟ್ ರಿಪೋರ್ಟು ಅಷ್ಟೇ, ಇದು ಸೆಕೆಂಡರಿ ರಿಪೋರ್ಟ್ ಆಗುತ್ತೆ. ಜರ್ನಲ್ ಆರ್ಟಿಕಲ್ಸು ಅಷ್ಟೇ, ನಾವು ತುಂಬ ರಿಸರ್ಚ್ ಮಾಡಿ ಅಥವಾ ಬೇರೆ ಒಂದೆಲ್ಲ ರೆಫರೆನ್ಸಸ್ನ ತಿಳ್ಕೊಂಡು ಆರ್ಟಿಕಲ್ ಏನಾಗುತ್ತೆ ಪ್ರೊಡ್ಯೂಸ್ ಆಗಿರೋದ್ರಿಂದ ಸೊ ಜರ್ನಲ್ ಆರ್ಟಿಕಲ್ಸ್ ಈಸ್ ಆಲ್ಸೋ ಸೆಕೆಂಡರಿ ಟೈಪ್ ಆಫ್ ಡೇಟಾಗೆ ಎಕ್ಸಾಂಪಲು. ಕ್ವೆಶನರಿ ಅನ್ನೋದು, ಈಗ ನಾನೇನು ಮಾಡ್ತೀನಿ, ಒಂದು ಇಂಟರ್ವ್ಯೂನ ಕಂಡಕ್ಟ್ ಮಾಡಬೇಕಾದ್ರೆ ನಾನು ಕ್ವೆಶನ್ಸ್ನ ಕೇಳೋದ್ರಿಂದ ಅದೇನಾಗುತ್ತೆ ಪ್ರೈಮರಿ ಡೇಟಾ ಆಗುತ್ತೆ. ಸೊ ಆನ್ಸರ್ನ ನೋಡೋದಾದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವೆಶನರೀಸ್ ಕಲೆಕ್ಟ್ ಒರಿಜಿನಲ್ ಪ್ರೈಮರಿ ಡೇಟಾ ಡೈರೆಕ್ಟ್ಲಿ ಫ್ರಮ್ ದ ರೆಸ್ಪಾಂಡೆಂಟ್ ಮೂಲಕ. ಅಂದರೆ ನಾವು ಇಂಟರ್ವ್ಯೂನ ಕಂಡಕ್ಟ್ ಮಾಡಿರ್ತೀವಲ್ವ, ಸೊ ರೆಸ್ಪಾಂಡ್ ಮಾಡ್ತಾರಲ್ವ ಅವ್ರ ಮೂಲಕ ನಾವು ಡೇಟಾನ ಕಲೆಕ್ಟ್ ಮಾಡೋವಂಥದ್ದು ಏನಾಗಿರುತ್ತೆ ಪ್ರೈಮರಿ ಡೇಟಾ ಆಗಿರುತ್ತೆ. 14th ಕ್ವೆಶನ್, ಪ್ಲಗರಿಸಮ್ ಮೀನ್ಸ್. ಏನು ಪ್ಲಗರಿಸಮ್ ಅಂತಂದರೆ ರಿವ್ಯೂವಿಂಗ್ ಲಿಟ್ರೇಚರ್, ಯೂಸಿಂಗ್ ಅದರ್ಸ್ ವರ್ಕ್ ವಿತೌಟ್ ಪ್ರಾಪರ್ ಅಕ್ನಾಲೆಜ್ಮೆಂಟ್, ಕಲೆಕ್ಟಿಂಗ್ ಪ್ರೈಮರಿ ಡೇಟಾ, ರೈಟಿಂಗ್ ರೆಫರೆನ್ಸಸ್. ರಿವ್ಯೂವಿಂಗ್ ಲಿಟ್ರೇಚರ್ ಇಸ್ ನೋ, ಯೂಸಿಂಗ್ ಅದರ್ಸ್ ವರ್ಕ್ ವಿತೌಟ್ ಪ್ರಾಪರ್ ಅಕ್ನಾಲೆಜ್ಮೆಂಟ್ ಈಸ್ ರೈಟ್. ಸೊ ಪ್ಲಗರಿಸಮ್ ಅಂತಂದರೆ ನಾವು ಬೇರೆಯವರ ಒಂದು ಕೆಲಸ ರಿಸರ್ಚ್ ಏನಿರುತ್ತಲ್ವ ಅದನ್ನು ನಾವು ನಮ್ಮ ಒಂದು ರಿಸರ್ಚಲ್ಲಿ ಯೂಸ್ ಮಾಡೋಂಥದ್ದು ಏನಾಗಿರುತ್ತೆ ಅಂತಂದರೆ ಪ್ಲಗರಿಸಮ್ ಆಗಿರುತ್ತೆ. ಅವ್ರಿಗೆ ಇನ್ಫಾರ್ಮ್ ಮಾಡ್ದೇನೆ ನಾವು ಅವರ ಒಂದು ಕೆಲಸವನ್ನು ನಾವು ಯೂಸ್ ಮಾಡ್ಕೊಳ್ಳೋದು ಏನಾಗಿರುತ್ತೆ ಪ್ಲಗರಿಸಮ್ ಆಗಿರುತ್ತೆ. ಕರೆಕ್ಟ್ ಆಪ್ಷನ್ ಈಸ್ ಬಿ. ಪ್ಲಗರಿಸಮ್ ಈಸ್ ಅನ್ ಅನ್ಎಥಿಕಲ್ ರಿಸರ್ಚ್ ಪ್ರಾಕ್ಟೀಸ್. ಇದು ಯಾವುದೇ ರೀತಿಯಾದಂಥ ಎಥಿಕಲ್ ಪ್ರಾಕ್ಟೀಸ್ ಆಗಿರೋದಿಲ್ಲ, ಅನ್ಎಥಿಕಲ್ ಆಗಿರುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ವಿಚ್ ರಿಸರ್ಚ್ ಡಿಸೈನ್ ಎಸ್ಟಾಬ್ಲಿಷಸ್ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್. ಸೊ ರಿಸರ್ಚ್ ಸ್ಟೆಪ್ಸಲ್ಲಿ ಪ್ರತಿಯೊಂದು ಸ್ಟೆಪ್ಗೂ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ, ಅದಕ್ಕೆ ಪ್ರಾಪರ್ ರಿಸರ್ಚ್ ಸ್ಟೆಪ್ಸ್ನ ಪ್ರಿಪೇರ್ ಆಗಿ ಅಂತ ಹೇಳ್ತಿರೋದು ನೋಡಿ. ರಿಸರ್ಚ್ ಡಿಸೈನಲ್ಲಿ ಸರ್ವೆ ರಿಸರ್ಚ್, ಹಿಸ್ಟಾರಿಕಲ್ ರಿಸರ್ಚ್, ಎಕ್ಸ್ಪೆರಿಮೆಂಟಲ್ ರಿಸರ್ಚ್, ಕೇಸ್ ಸ್ಟಡಿ. ಸೊ ಯಾವ ಒಂದು ಎಕ್ಸಾಂಪಲ್ನ ಕೇಳ್ತಿರೋದು ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ವರ್ಕ್ ಆಗುತ್ತೆ. ಸೊ ಎಕ್ಸ್ಪೆರಿಮೆಂಟ್ ರಿಸರ್ಚಲ್ಲಿ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಇರುತ್ತೆ. ಆನ್ಸರ್ನ ನೋಡೋದಾದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಕಂಟ್ರೋಲ್ಸ್ ವೇರಿಯಬಲ್ಸ್ ಟು ಎಸ್ಟಾಬ್ಲಿಷ್ ಕ್ಯಾಶುವಲ್ ರಿಲೇಷನ್ಶಿಪ್. ಒಂದು ವೇರಿಯಬಲ್ಸ್ನ ಕಂಟ್ರೋಲ್ ಟು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಏನು ಮಾಡ್ತೀವಿ ಅಂತಂದರೆ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ನ ಯೂಸ್ ಮಾಡ್ತೀವಿ. ಕಾಸ್ ಆ್ಯಂಡ್ ಎಫೆಕ್ಟ್ ವಿಲ್ ವರ್ಕ್ ಇನ್ ದ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ನೆಕ್ಸ್ಟ್ ವಿ ಹ್ಯಾವ್ ವಿಚ್ ಸ್ಟ್ಯಾಟಿಸ್ಟಿಕಲ್ ಮೆಷರ್ ರೆಪ್ರೆಸೆಂಟ್ಸ್ ದ ಮೋಸ್ಟ್ ಫ್ರೀಕ್ವೆಂಟಿವ್ ಅಕರಿಂಗ್ ವ್ಯಾಲ್ಯೂ. ಯಾವುದು ರಿಪೀಟೆಡ್ ಆಗಿ ಮೋಸ್ಟ್ ಫ್ರೀಕ್ವೆಂಟಾಗಿ ಅಕ್ಕರ್ ಮಾಡುವಂಥ ಸ್ಟ್ಯಾಟಿಕಲ್ ಮೆಷರ್ಮೆಂಟ್ ಆಗಿರುತ್ತೆ. ಮೀನ್ ನೋ, ಮೀಡಿಯನ್ ಈಸ್ ಆಲ್ಸೋ ನೋ, ಮೋಡ್
ಮೋಡಲ್ಲಿ ಏನಾಗುತ್ತೆ ಅಂದರೆ ಫ್ರೀಕ್ವೆಂಟಾಗಿ ಸೇಮ್ ವ್ಯಾಲ್ಯೂಸ್ ವಿಲ್ ಅಕ್ಕರ್. ದಟ್ ಇಸ್ ವೈ ಇಟ್ ಈಸ್ ಕಾಲ್ಡ್ ಇಟ್ ರೆಪ್ರೆಸೆಂಟ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಅಕ್ಕರಿಂಗ್ ವ್ಯಾಲ್ಯೂ. ಆಪ್ಷನ್ ನೋಡೋದಾದರೆ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೋಡ್ ಇಸ್ ದ ವ್ಯಾಲ್ಯೂ ದಟ್ ಅಪಿಯರ್ಸ್ ಮೋಸ್ಟ್ ಆಫನ್. ಸೊ ಇದೇನಾಗುತ್ತೆ ಅಂದರೆ ಆಫನ್ ಆಗಿ ಈ ಒಂದು ಸ್ಯಾಂಪಲ್ ವ್ಯಾಲ್ಯೂಸು ಮೋಸ್ಟ್ ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ ಮೋಡಲ್ಲಿ. ಇನ್ ಒನ್, ವಿಚ್ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಇಸ್ ಲೀಸ್ಟ್ ಅಫೆಕ್ಟೆಡ್ ಬೈ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಯಾವುದು ಒಂದು ಅಫೆಕ್ಟ್ ಆಗುತ್ತೆ ನೋಡೋದಾದರೆ ಇದು ಎಕ್ಸ್ಟ್ರೀಮ್ ವ್ಯಾಲ್ಯೂಸಿಂದ ಅಫೆಕ್ಟ್ ಆಗೋದು ಬಂದು ಮೀಡಿಯನ್ ಆಗಿರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೀಡಿಯನ್ ಈಸ್ ರೆಸಿಸ್ಟೆಂಟ್ ಟು ಔಟ್ಲೈಯರ್ಸ್ ಆಗಿರುತ್ತೆ. ಇಂತ್ ಕ್ವೆಶನ್, ಎ ಬಿಬ್ಲಿಯೋಗ್ರಫಿ ಇನ್ಕ್ಲೂಡ್ಸ್. ಏನು ಬಿಬ್ಲಿಯೋಗ್ರಫಿ ಅಂತಂದರೆ ಓನ್ಲಿ ಟೆಕ್ಸ್ಟ್ ಬುಕ್ಸ್ ಸಿಯೇಟೆಡ್ ಇನ್ ದ ಟೆಕ್ಸ್ಟ್, ಆಲ್ ರಿಸೋರ್ಸಸ್ ಕನ್ಸಲ್ಟೆಡ್, ಓನ್ಲಿ ಜರ್ನಲ್ಸ್, ಆರ್ಟಿಕಲ್ಸ್, ಓನ್ಲಿ ವೆಬ್ಸೈಟ್. ಸೊ ಬಿಬ್ಲಿಯೋಗ್ರಫಿಯಲ್ಲಿ ಏನಾಗುತ್ತೆ ಅಂದರೆ ಯಾವುದೆಲ್ಲ ನೀವು ಈಗ ಬೇರೆ ಕಡೆಯಿಂದೆಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ನೀವೇನು ಮಾಡಿರ್ತೀರ, ರಿಸರ್ಚ್ ಮಾಡಿರ್ತೀರಲ್ವ, ಸೊ ಅದನ್ನೆಲ್ಲ ಆಲ್ ಸೋರ್ಸಸ್ ಕನ್ಸಲ್ಟೆಡ್ ಆಗಿರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಿಬ್ಲಿಯೋಗ್ರಫಿ ಕಂಟೈನ್ಸ್ ಆಲ್ ದ ರೆಫರೆನ್ಸ್ ಕನ್ಸಲ್ಟೆಡ್ ಡ್ಯೂರಿಂಗ್ ರಿಸರ್ಚ್. ಹೇಳಿದೆ ಅಲ್ವಾ, ನೀವು ರಿಸರ್ಚ್ ಮಾಡಬೇಕಾದ್ರೆ ಯಾವುದೆಲ್ಲ ಕನ್ಸಲ್ಟ್ ಮಾಡಿರ್ತೀರ ಅಂದರೆ ಯಾವುದೆಲ್ಲ ಸೋರ್ಸಸಲ್ಲಿ ಹುಡುಕಿರ್ತೀರಲ್ವ, ಇದೇನಾಗಿರುತ್ತೆ ಬಿಬ್ಲಿಯೋಗ್ರಫಿಯಲ್ಲಿ ನೀವೆಲ್ಲ ಏನು ಮಾಡಬೇಕಾಗುತ್ತೆ, ಫೈಂಡಿಂಗ್ಸ್ನ ಮೆನ್ಷನ್ ಮಾಡಬೇಕಾಗುತ್ತೆ. 19th ಒನ್, ವಿಚ್ ಒನ್ ಆಫ್ ದಿ ಎಕ್ಸಾಂಪಲ್ ಆಫ್ ಸೆಕೆಂಡರಿ ಡೇಟಾ. ಆಲ್ರೆಡಿ ನೀವು ಪ್ರೈಮರಿ ಡೇಟಾನ ಆಗಲೇ ನೋಡಿದಿರ ಕ್ವೆಶನ್ಸು. ಸೆಕೆಂಡರಿ ಡೇಟಾ, ಸೊ ಅಬ್ಸರ್ವೇಷನ್ ಇಸ್ ಎ ಪ್ರೈಮರಿ ಡೇಟಾ, ಇಂಟರ್ವ್ಯೂ ಇಸ್ ಆಲ್ಸೋ ಪ್ರೈಮರಿ, ಸೆನ್ಸಸ್ ರಿಪೋರ್ಟ್ ಏನಾಗುತ್ತೆ ಸೆಕೆಂಡರಿ ಆಗುತ್ತೆ. ಸೊ ಕ್ವೆಶನರಿ ಅನ್ನೋದು ಪ್ರೈಮರಿ ಡೇಟಾಗೆ ಎಕ್ಸಾಂಪಲ್ ಆಗುತ್ತೆ. ಆಲ್ರೆಡಿ ಹೇಳಿದ್ನಲ್ವ, ಸೆನ್ಸಸ್ ಅನ್ನೋದು ಫಸ್ಟ್ ನೀವೇನು ಮಾಡ್ತೀರಾ, ಸೆನ್ಸಸ್ ಮಾಡ್ತೀರಾ. ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಏನು, ಸೆನ್ಸಸ್ ರಿಪೋರ್ಟ್ ಏನು ರಿಪೋರ್ಟ್ ಇರುತ್ತೆ ಅಲ್ವಾ, ಆ ರಿಪೋರ್ಟ್ನ ನೀವೇನಾಗುತ್ತೆ ಅದು ಸೆಕೆಂಡರಿ ಡೇಟಾ ಆಗಿರುತ್ತೆ. ಆಲ್ರೆಡಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ರಿಪೋರ್ಟ್ ಮಾಡಿರ್ತಾರಲ್ವ, ಅನಲೈಸ್ ಮಾಡಿರ್ತಾರಲ್ವ, ಅದು ಸೆಕೆಂಡರಿ ಡೇಟಾ ಆಗುತ್ತೆ. ಆನ್ಸರ್ನ ನೋಡೋದಾದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೆನ್ಸಸ್ ರಿಪೋರ್ಟ್ಸ್ ಆರ್ ಆಲ್ರೆಡಿ ಪಬ್ಲಿಷ್ಡ್ ಆ್ಯಂಡ್ ಕಾನ್ಸ್ಟಿಟ್ಯೂಯೆಂಟ್ ಸೆಕೆಂಡರಿ ಡೇಟಾ. ಆಲ್ರೆಡಿ ಪಬ್ಲಿಷ್ ಮಾಡಿರೋದ್ರಿಂದ ಅದೇನಾಗುತ್ತೆ ಸೆಕೆಂಡರಿ ಡೇಟಾ ಆಗುತ್ತೆ. ಇಂಡಿಪೆಂಡೆಂಟ್ ವೇರಿಯಬಲ್ ಈಸ್ ದ ವೇರಿಯಬಲ್ ದಟ್. ಏನು ಇಂಡಿಪೆಂಡೆಂಟ್ ವೇರಿಯಬಲ್? ಸೊ ಇಟ್ ಈಸ್ ಮೆಜರ್ಡ್ ಆಸ್ ದ ಔಟ್ಕಮ್ ಈಸ್ ಮ್ಯಾನಿಪುಲೇಟೆಡ್ ಬೈ ದ ರಿಸರ್ಚರ್, ರಿಮೈನ್ಸ್ ಅನ್ನೋನ್, ಈಸ್ ಇಗ್ನೋರ್ಡ್. ಸೊ ಮ್ಯಾನಿಪುಲೇಟೆಡ್ ಬೈ ದ ರಿಸರ್ಚ್. ಏನಾಗುತ್ತೆ ಇಂಡಿಪೆಂಡೆಂಟ್ ಅನ್ನೋದು, ಯು ಕ್ಯಾನ್ ಮ್ಯಾನಿಪುಲೇಟ್ ದ ಇಂಡಿಪೆಂಡೆಂಟ್ ವೇರಿಯಬಲ್. ಸೊ ನೋಡೋದಾದರೆ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಆರ್ ಮ್ಯಾನಿಪುಲೇಟೆಡ್ ಟು ಅಬ್ಸರ್ವ್ ದೇರ್ ಎಫೆಕ್ಟ್ ಆನ್ ಡಿಪೆಂಡೆಂಟ್ ವೇರಿಯಬಲ್ಸ್. ನಾವು ಒಂದು ರಿಸರ್ಚ್ನ ಕಂಡಕ್ಟ್ ಮಾಡಿದ್ದೀವಿ ಅಂದರೆ, ಸೊ ಇಂಡಿಪೆಂಡೆಂಟ್ ವೇರಿಯಬಲ್ನ ಡಿಪೆಂಡೆಂಟ್ ವೇರಿಯಬಲ್ ಏನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ, ಚೇಂಜಸ್ ಮಾಡಿ ಏನಾದರೂ ಎಫೆಕ್ಟ್ ಆಗುತ್ತಾ, ಅದು ಡಿಪೆಂಡ್ ಆಗಿದೆಯಾ ಇಲ್ವಾ ಅಂತ ಏನು ಮಾಡ್ತೀವಿ ಚೆಕ್ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ, ಇಟ್ ಈಸ್ ಮ್ಯಾನಿಪುಲೇಟೆಡ್ ಬೈ ದ ರಿಸರ್ಚರ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ರಿಸರ್ಚ್. ಸೊ ಯಾವುದು ಗುಡ್ ರಿಸರ್ಚ್ನ ಕ್ವಾಲಿಟಿ ಅಲ್ಲ ಅಂತ ನೋಡೋದಾದರೆ, ಸಿಸ್ಟಮ್ಯಾಟಿಕ್ ಆಗಿ ಕಂಡಕ್ಟ್ ಮಾಡೋದು ಈಸ್ ಅ ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ರಿಸರ್ಚ್. ಆಬ್ಜೆಕ್ಟಿವ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಒಂದು ರಿಸರ್ಚ್ನ ಕಂಡಕ್ಟ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಆಬ್ಜೆಕ್ಟಿವ್ ಇರಬೇಕು. ಬಯಾಸ್ಡ್ ನೋ. ಎಂಪರಿಕಲ್ ಇಸ್ ಎಸ್. ಬಯಾಸ್ಡ್ ಆಗಿ ನೀವೇನು ಮಾಡಬಾರ್ದು, ಬಯಾಸ್ಡ್ ಅನ್ನೋದು ಏನಾಗಿರುತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ, ಒಂದು ಗುಡ್ ರಿಸರ್ಚ್ನ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗುಡ್ ರಿಸರ್ಚ್ ಶುಡ್ ಬಿ ಆಬ್ಜೆಕ್ಟಿವ್ ಆ್ಯಂಡ್ ಫ್ರೀ ಫ್ರಮ್ ಬಯಾಸ್. ಸೊ ಯಾವುದೇ ರೀತಿಯಾದಂಥ ಭೇದ ಭಾವ ಮಾಡದೆ ರಿಸರ್ಚ್ ಕಂಡಕ್ಟ್ ಮಾಡೋದು ಏನಾಗಿರುತ್ತೆ ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ರಿಸರ್ಚ್ ಆಗಿರುತ್ತೆ. ವಿಚ್ ರೆಫರೆನ್ಸ್ ಸ್ಟೈಲ್ ಇಸ್ ಮೋಸ್ಟ್ ಯೂಸ್ಡ್ ಇನ್ ಸೋಷಿಯಲ್ ಸೈನ್ಸಸ್. ಸೊ ಯಾವ ಒಂದು ರೆಫರೆನ್ಸ್ ಸ್ಟೈಲ್ನ ಯೂಸ್ ಮಾಡ್ತೀವಿ, APA, ಈ ಒಂದು ಸ್ಟೈಲ್ನ ನಾವು ಯೂಸ್ ಮಾಡೋಂಥದ್ದು. APA ಸ್ಟೈಲ್ ವೈಡ್ಲಿ ಯೂಸ್ಡ್ ಇನ್ ಎಜುಕೇಷನ್, ಸೈಕಾಲಜಿ ಆ್ಯಂಡ್ ಸೋಷಿಯಲ್ ಸೈನ್ಸಸಲ್ಲಿ ಈ ಒಂದು ಸ್ಟೈಲ್ನ ಯೂಸ್ ಮಾಡ್ತೀವಿ, ರೆಫರೆನ್ಸ್ ಸ್ಟೈಲ್ನ. ನೆಕ್ಸ್ಟ್ 23rd, ವಿಚ್ ಟೂಲ್ ಈಸ್ ಮೋಸ್ಟ್ ಸೂಟಬಲ್ ಫಾರ್ ಕಲೆಕ್ಟಿಂಗ್ ಡೇಟಾ ಫ್ರಮ್ ಲಾರ್ಜ್ ಪಾಪ್ಯುಲೇಷನ್. ಯಾವ ಒಂದು ಮೆಥಡ್ ಏನಾಗುತ್ತೆ ಅಂದರೆ ಈ ಸೂಟಬಲ್ ಆಗುತ್ತೆ ಲಾರ್ಜ್ ಪಾಪ್ಯುಲೇಷನಿಂದ ಡೇಟಾ ಕಲೆಕ್ಟ್ ಮಾಡೋದಕ್ಕೆ, ಯಾವ ಒಂದು ಟೈಪ್ ಸೂಟಬಲ್ ಅಂತ ನೋಡೋದಾದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಿಕಾಸ್ ಕ್ವೆಶನರಿ ಮೂಲಕ ಏನು ಮಾಡ್ಬೋದು, ಇಟ್ ಈಸ್ ವೆರಿ ಎಕನಾಮಿಕಲ್, ಮೀನ್ಸ್ ವೆರಿ ಚೀಪ್ ಆ್ಯಂಡ್ ಸೂಟಬಲ್ ಫಾರ್ ಲಾರ್ಜ್ ಸ್ಯಾಂಪಲ್ಸ್. ಸೊ ಲಾರ್ಜ್ ಸ್ಯಾಂಪಲ್ಸ್ಗೆ ಏನಾಗುತ್ತೆ ಇದು ಸೂಟಬಲ್ ಆಗಿದೆ. ನೆಕ್ಸ್ಟ್ ವಿ ಹ್ಯಾವ್ ಎ ಪೈಲಟ್ ಸ್ಟಡೀಸ್ ಕಂಡಕ್ಟೆಡ್ ಟು. ಈ ಒಂದು ಸ್ಟಡಿನ ಏನಕ್ಕೋಸ್ಕರ ಕಂಡಕ್ಟ್ ಮಾಡ್ತಾರೆ ಅಂತ, ಪಬ್ಲಿಷಿಂಗ್ ಫೈಂಡಿಂಗ್ಸ್ನು, ಟೆಸ್ಟ್ ರಿಸರ್ಚ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಪ್ರೊಸೀಜರ್ಸ್ನ ಏನು ಮಾಡೋದಕ್ಕೆ ಫೈಂಡ್ ಔಟ್ ಮಾಡೋದಕ್ಕೆ, ಅನಲೈಸ್ ಫೈನಲೈಸ್ ಡೇಟಾನು, ಫೈನಲ್ ಡೇಟಾನು, ಇನ್ಕ್ರೀಸ್ ಸ್ಯಾಂಪಲ್ ಸೈಜ್ ಆಲ್ಸೋ ನೋ. Option B is the right answer. A pilot study helps identify and correct problems before the main research. ಸೊ ಬಿಫೋರ್ ದ ಮೇನ್ ರಿಸರ್ಚ್ ಕಂಡಕ್ಟ್ ಮಾಡೋದಕ್ಕೆ ಮುಂಚೆ
ಯೂಸ್ ಮಾಡೋಂಥದ್ದು ಪೈಲಟ್ ಸ್ಟಡಿ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ರಿಸರ್ಚ್ ಎಥಿಕ್ಸ್ ರಿಕ್ವೈರ್ಸ್ ದಟ್ ರಿಸರ್ಚರ್ಸ್. ಸೊ ಏನು ಎಥಿಕ್ಸ್ ಬೇಕಾಗುತ್ತೆ ರಿಸರ್ಚರ್ಗೆ ಅಂದರೆ, ಮ್ಯಾನಿಪುಲೇಟ್ ದ ಡೇಟಾ, ಹೈಡ್ ರಿಸರ್ಚ್ ಮೆಥಡ್, obtain informed consent and maintain confidentiality, ignore participant rights. So answer C is the right option, because ಸಿ ಇನ್ಫಾರ್ಮ್, ಈಗ ನಾವು ಒಂದು ರಿಸರ್ಚಲ್ಲಿ ಬೇರೆಯವರ ಒಂದು ವರ್ಕ್ನ ನಾವು ರೆಪ್ರೆಸೆಂಟ್ ಮಾಡ್ತಿದ್ದೀವಿ, ಅವರು ಒಂದು ರಿಸರ್ಚ್ನ ಕಂಡಕ್ಟ್ ಮಾಡಿ ಒಂದು ರಿಸಲ್ಟ್ನ ಕೊಟ್ಟಿದ್ದಾರೆ ಅಂತಂದರೆ, ನಾವು ನಮ್ಮ ರಿಸರ್ಚಲ್ಲಿ ಅದನ್ನು ಯೂಸ್ ಮಾಡ್ತಿದ್ದೀವಿ ಅಂದರೆ ಏನು ಮಾಡಬೇಕು, ಒಂದು ಅವರ ಪರ್ಮಿಷನ್ ತೊಗೋಬೇಕಾಗುತ್ತೆ ಆ್ಯಂಡ್ ಕಾನ್ಫಿಡೆನ್ಷಿಯಲ್ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಥಿಕಲ್ ರಿಸರ್ಚ್ ರಿಕ್ವೈರ್ಡ್ ಇನ್ಫಾರ್ಮ್ಡ್ ಕನ್ಸೆಂಟ್. ಸೊ ಫಸ್ಟೇ ಏನು ಮಾಡಬೇಕಾಗುತ್ತೆ, ಇನ್ಫಾರ್ಮ್ ಮಾಡಿ ಅವರೊಂದು ಪರ್ಮಿಷನ್ ತೊಗೋಬೇಕಾಗುತ್ತೆ. ಕಾನ್ಫಿಡೆನ್ಷಿಯಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಹಾನೆಸ್ಟಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ರಿಸರ್ಚ್ ಎಥಿಕ್ಸಲ್ಲಿ. ರೆಸ್ಪೆಕ್ಟ್ ಫಾರ್ ಪಾರ್ಟಿಸಿಪೆಂಟ್. ಸೊ ನಾವು ಏನು ಮಾಡಬೇಕಾಗುತ್ತೆ, ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ಪಾರ್ಟಿಸಿಪೆಂಟ್ಗೆ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ನಾನು ಲಾಸ್ಟಲ್ಲಿ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ನಾವು ಯಾವ ರೀತಿಯಾಗಿ ಕ್ವೆಶನ್ಸ್ನ ಸಾಲ್ವ್ ಮಾಡಬೇಕಂತಂದರೆ, ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ನ ತೊಗೋತಾ ಇದ್ದೀನಿ. ವಿಚ್ ಟೂಲ್ ಈಸ್ ಮೋಸ್ಟ್ ಸೂಟಬಲ್ ಫಾರ್ ಕಲೆಕ್ಟಿಂಗ್ ಡೇಟಾ ಫ್ರಮ್ ಲಾರ್ಜ್ ಪಾಪ್ಯುಲೇಷನ್ ಅಂತ ನೋಡೋದಾದರೆ, ಇಲ್ಲಿ ನಾನು ಏನು ಮಾಡಿದ್ದೀನಿ, ಕ್ವೆಶನರಿ ಅಂತ ಹೇಳಿದೆ. ಬಟ್ ನೀವು ಈ 4 ಆಪ್ಷನ್ಸ್ನು ನೀವೇನು ಮಾಡಬೇಕಾಗುತ್ತೆ, ನೆಕ್ಸ್ಟ್ ಟೈಮಲ್ಲಿ ಇದೇ ಕ್ವೆಶನ್ ರಿಪೀಟ್ ಆಗೋಲ್ಲ. 1 or 2 ಕ್ವೆಶನ್ ಸೇಮ್ ಎಕ್ಸಾಕ್ಟಾಗಿ ರಿಪೀಟ್ ಆಗ್ಬೋದು, ಬಟ್ ಪ್ಯಾಟ್ರನ್ ಸೇಮ್ ಇರುತ್ತೆ. ಈಗ ಏನು ಮಾಡಿದರೆ, ಲಾರ್ಜ್ ಪಾಪ್ಯುಲೇಷನ್ಗೆ ಯಾವ ಒಂದು ಟೈಪ್ ಸೂಟಬಲ್ ಆಗುತ್ತೆ ಅಂತ. ನೆಕ್ಸ್ಟ್ ಸರಿ ಏನು ಮಾಡ್ತಾರೆ ಅಂದರೆ, ಎಕ್ಸ್ಪೆರಿಮೆಂಟ್ ಮೇಲೆ ಕ್ವೆಶನ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಏನು ಮಾಡ್ತಾರೆ, ಅಬ್ಸರ್ವೇಷನ್ಗೆ ಎಕ್ಸಾಂಪಲ್ ಕೊಟ್ಟು ಅಬ್ಸರ್ವೇಷನ್ ಮೂಲಕ ಕೇಳ್ತಾರೆ, ಅಥವಾ ಕೇಸ್ ಸ್ಟಡಿಗೆ ಎಕ್ಸಾಂಪಲ್ ಕೊಟ್ಟು ಈ ರೀತಿಯಾಗಿ ಕೇಳ್ತಾರೆ. ಸೊ ನೀವು ಒಂದು ಕ್ವೆಶನ್ನ ಸಾಲ್ವ್ ಮಾಡ್ತಿದ್ದೀರ ಅಂದರೆ, ಈ ಏನು 4 ಟೈಪ್ಸ್ ಇರುತ್ತಲ್ಲ, ಅದರ್ 3 ಟೈಪ್ಸು, ಅದಕ್ಕೂ ನೀವು ಎಕ್ಸಾಂಪಲ್ನ ತಿಳ್ಕೊಬೇಕಾಗುತ್ತೆ. ಅದ್ರ ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋದ್ರಿಂದ ಈ ರೀತಿಯಾಗಿ ನೀವು ಏನಾದರೂ ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ದೀರ ಅಂದರೆ ನಿಮಗೆ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಏನಾಗುತ್ತೆ ಅಂದರೆ, ಈ ಎಲ್ಲ ಟಾಪಿಕ್ಕು ಕವರ್ ಆಗುತ್ತೆ ಆ್ಯಂಡ್ ಆಲ್ಸೋ ಏನಾಗುತ್ತೆ, ನಿಮಗೆ ಕಾನ್ಫಿಡೆನ್ಸ್ ಸಿಗುತ್ತೆ, ಯಾವ ರೀತಿಯಾಗಿ ಕ್ವೆಶನ್ಸ್ ಕೇಳಿದ್ದಾರೆ ಅಂತ ಅನಲೈಸ್ ಮಾಡೋದಕ್ಕೂ ಆಗುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.